ಪ್ರಾಣ ಕಳೆದುಕೊಂಡಿರೋ ಅವರ ಮನೆಯವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅರಣ್ಯ ಸಿಬ್ಬಂದಿಗಳ ಕಚೇರಿಗಳಿದಾವಲ್ಲ ಅದರ ಮೇಲೆ ದಾಳಿಯನ್ನ ಮಾಡಿ ಮುತ್ತಿಗೆಯನ್ನು ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ನೀವು ಎನ್ಕೌಂಟರ್ ಅಥವಾ ಅವರಿಂದ ನೀವು ತಪ್ಪಿಸ್ಕೊಳ್ಬೇಕೆ ಹಾಗಿದ್ರೆ ಅವರ ಕಾಲಿಗೆ ಶೂಟ್ ಮಾಡಬೇಕಾಗಿತ್ತು. ಯಾಕೆ ನೀವು ಅವರ ಜೀವ ಹೋಗುವ ಜಾಗದಲ್ಲಿ ಹೊಡೆದಿದ್ದೀರಿ, ಎದೆಗೆ ಹೊಡೆದಿದ್ದೀರಿ ಅಥವಾ ಬೇರೆ ಕಡೆ ಶೂಟ್ ಮಾಡಿದ್ದೀರಿ ಅನ್ನೋದಾದ್ರೆ ಅವ್ರ ಜೀವ ಹೋಗುವ ರೀತಿ ಯಾಕೆ ಶೂಟ್ ಮಾಡಿದ್ರಿ? ನೀವು ಕಾಲಿಗೆ ಹೊಡಿಬೋದಾಗಿತ್ತು. ಬೇರೆ ಬೇರೆ ಭಾಗದಲ್ಲಿ, ದೇಹದ ಬೇರೆ ಬೇರೆ ಭಾಗದಲ್ಲಿ ಹೊಡೆದ್ರೆ ಪ್ರಾಣ ಹೋಗುವ ಸ್ಥಿತಿಗಳು ಕಡಿಮೆ ಇರ್ತವೆ. ಆದರೆ ಅರಣ್ಯ ಸಿಬ್ಬಂದಿಗಳ ಈ ಒಂದು ಶೂಟೌಟ್ ಇದೆಯಲ್ಲ, ಅದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾರು ಮೃತಪಟ್ಟಿದ್ದಾರೆ ಅವರ ಮನೆಯವರು. ಅಪ್ಡೇಟ್ ಬ್ರೇಕಿಂಗ್ ಇದೆ. ಅರಣ್ಯ ಸಿಬ್ಬಂದಿ ಗುಂಡಿನ ದಾಳಿಗೆ 3 ಬಲಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ 3 ಮೃತದೇಹ ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಶವ ಪರೀಕ್ಷೆಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಅರಣ್ಯ ಇಲಾಖೆ ವಿರುದ್ಧ ಕುಟುಂಬಸ್ಥರು ರೊಚ್ಚಿಗೆದ್ದಿದ್ದಾರೆ. ಶಾಗ್ಯದಲ್ಲಿರುವ ಅರಣ್ಯ ಕಚೇರಿ ಮೇಲೆ ಕುಟುಂಬಸ್ಥರು ದಾಳಿ ಮಾಡಿದ್ದಾರೆ. ದಾಳಿ ನಡೆಸಿ ಅರಣ್ಯ ಕಚೇರಿಯಲ್ಲಿದ್ದ ವಸ್ತುಗಳನ್ನು ಧ್ವಂಸ ಮಾಡಿದ್ದಾರೆ. ಅವರ ಮಕ್ಕಳನ್ನು ಕಳೆದುಕೊಂಡ ಆಕ್ರೋಶ. ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ ವೀಕ್ಷಕರು ನೋಡಿ, ಭಾರಿ ಚರ್ಚೆ ಆಗ್ತಾ ಇದೆ. ಅದು ಅಕ್ರಮನೇ ಹೌದು. ಪೊಲೀಸರು ದಾಳಿ ಮಾಡಿರಬೇಕಾದ್ರೆ ಅವ್ರು ಶರಣಾಗಬೇಕಿತ್ತು, ಶರಣಾಗಿಲ್ಲ. ಪ್ರತಿ ದಾಳಿಗೆ ಅವ್ರು ಮುಂದಾಗಿದ್ದಾರಂತೆ. ಅವರೇ ಫಸ್ಟ್ ಗುಂಡಾರಿಸೋದು ಏನೋ ಮಾಡಿದ್ದಾರಂತೆ. ಸೊ ಇವರು ಪ್ರಾಣ ರಕ್ಷಣೆಗೋಸ್ಕರ 3 ಬಲಿಯನ್ನ ತೆಗೆದುಕೊಂಡಿದ್ದಾರೆ. ಬಟ್ ಇದು ಭಾರಿ ಚರ್ಚೆ ಆಗ್ತಾ ಇದೆ. ನೀವು ಶೂಟ್ ಮಾಡಲೇಬೇಕು ಹಾಗೆ ಅನ್ನೋದಾಗಿದ್ರೆ ಕಾಲಿಗೆ ಶೂಟ್ ಮಾಡಬಹುದಾಗಿತ್ತು. ಯಾಕೆ ಡೈರೆಕ್ಟ್ ಆಗಿ ಜೀವವನ್ನೇ ತೆಗೆದಿದ್ದೀರಿ? ಏನೋ ಮಿಸ್ ಫೈರ್ ಆಗಿ 1 ಹೊಡೆದಿದ್ದೀರಿ ಅಂದ್ರೆ ಓಕೆ, ಬಟ್ 3 ಜನನು ಹೇಗೆ ಮಿಸ್ ಫೈರ್ ಆಗುತ್ತೆ? ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದ್ದಾವೆ. ಕುಟುಂಬಸ್ಥರ ಆಕ್ರಂದನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನೋಡೋದಕ್ಕಾಗ್ತಾ ಇಲ್ಲ. ಈಗ ಆ ಕಚೇರಿಗಳ ಮೇಲೆ ಕುಟುಂಬಸ್ಥರು ರೊಚ್ಚಿಗೆದ್ದಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಸ್ ವೀಕ್ಷಕರೇ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜೋಯಲ್ ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಎಸ್ ಜೋಯಲ್, ನೋಡಿ, ಪೊಲೀಸರು ಅಂದ್ರೆ ಈ ಅರಣ್ಯ ಸಿಬ್ಬಂದಿಗಳು ಏನು ದಾಳಿ ಮಾಡಿದಾಗ ಈ ಬೇಟೆಗಾರರು ಸಿಲ್ಕಾಕೊಂಡಿದ್ದಾರೆ. ಆವಾಗ ಶರಣಾಗಿ ಅಂತ ಹೇಳಿದ್ದಾರಂತೆ, ಬಟ್ ಶರಣಾಗಿಲ್ಲ. ಇವರು ಎನ್ಕೌಂಟರ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ದೊಡ್ಡ ಪ್ರಶ್ನೆ ಏನಂತ ಹೇಳಿದ್ರೆ, ಅವ್ರು ಕಾಲಿಗೆ ಹೊಡಿಬೋದಿತ್ತು ಅಥವಾ ದೇಹದ ಬೇರೆ ಭಾಗಕ್ಕೆ ಹೊಡಿಬೋದಿತ್ತು. ಎಲ್ಲಿ ಹೊಡೆದ್ರೆ ಪ್ರಾಣ ಹೋಗುತ್ತೆ ಅದೇ ಜಾಗಕ್ಕೆ ಶೂಟ್ ಮಾಡಿರೋದು ಬಹಳ ಚರ್ಚೆ ಕಾರಣ ಆಗ್ತಾ ಇದೆ. 1 ಮಿಸ್ ಫೈರ್ ಆಗಿದೆ ಅಂದ್ರೆ ಓಕೆ, ಬಟ್ 3 ಬಲಿ ತೆಗೆದುಕೊಳ್ಳುವ ರೀತಿ ಮಿಸ್ ಫೈರ್ ಆಗ್ತವೆ ಅಂದ್ರೆ ದೊಡ್ಡ ಪ್ರಶ್ನೆ ಇದೆ. ಅದು ಏನಿದೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಜೋಯಲ್? ಎಸ್ ಮಹಾದೇವ್, ಅರಣ್ಯ ಇಲಾಖೆಯ ಏನೋ ಒಂದು ಎಡವಟ್ಟಿಗೆ ಇವತ್ತು 3 ಬಲಿಯಾಗಿರುವಂತದ್ದು. ಅರಣ್ಯ ಸಿಬ್ಬಂದಿಗಳ ಏನು ಗುಂಡಿನ ದಾಳಿಗೆ 3 ಜನ ಬಲಿಯಾಗಿರುವಂತಹ ಒಂದು ಘಟನೆ ಏನಿದೆ, ಇದು ಚಾಮರಾಜನಗರದ ಹನೂರು ತಾಲೂಕಿನ ದಟ್ಟವಾದಂತಹ ಅರಣ್ಯ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಕಾವೇರಿ ಅರಣ್ಯ ವ್ಯಾಪ್ತಿ ಏನಿದೆ ಅದರಲ್ಲೇ ಏನು ಶಾಗ್ಯ ಅನ್ನುವಂತ ಗ್ರಾಮ ಬರುತ್ತೆ. ಆ ಗ್ರಾಮದ ಪಕ್ಕದಲ್ಲಿ ಇರುವಂತಹ ಅರಣ್ಯ ವ್ಯಾಪ್ತಿ ಏನಿದೆ ಅಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಏನು ಕಾಡು ಪ್ರಾಣಿಗಳ ಬೇಟೆಯಾಡಿ ಅವರು ಮಾಂಸವನ್ನ ಹಂಚಿಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ನಾವು ಭೇಟಿ ಮಾಡಿ ಆ ಸಂದರ್ಭದಲ್ಲಿ ನಾವಲ್ಲಿ ಏಕಾಏಕಿ ದಾಳಿ ನಡೆಸಿದ್ವಿ. ಹಾಗೇನೆ 3 ಆ ಸಂದರ್ಭದಲ್ಲಿ ಬಲಿಯಾದ್ರು ಅಂತ ಹೇಳಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ತಿಳಿಸ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಪ್ರಮುಖವಾಗಿ ಹೊರಬರ್ಬೇಕಾಗಿದ್ದು ಬಹಳ ಪ್ರಮುಖ ಆಗುತ್ತೆ. ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಮೊದಲನೇದಾಗಿ ಏನು ಒಂದು 3 ಜನ ಏನು ಬಲಿಯಾಗಿರುವಂತದ್ದಾದ್ರೆ ಒಬ್ಬರು ತಪ್ಪಿಸ್ಕೊಂಡು ಓಡಿ ಹೋಗಿರುವಂತ ಘಟನೆ ನಡೆದಿರುವಂತದ್ದು. 4 ಜನ ಇದ್ರು ಅಂತ ಆಯ್ತು ಒಟ್ಟಾರೆಯಾಗಿ. ಹಾಗೇನೆ 4 ಜನನು ಕೂಡ ಏನು ಆ ಒಂದು ಅರಣ್ಯದಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ಅಂದ್ರೆ ಒಂದು ಖಚಿತ ಮಾಹಿತಿ ಅರಣ್ಯ ಇಲಾಖೆಗಿತ್ತು. ಏನಂತಂದ್ರೆ ಏನು ಬೇಟೆಗಾರರು ಏನು ಬೇಟೆ ಆಡೋಕ್ಕಾಗಿ ಏನು ಹೋಗಿದ್ದಾರೆ, ಅಲ್ಲಿ ಏನು ಬೇಟೆ ಆಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿರುವಂತ ನಿಟ್ಟಿನಲ್ಲಿ ಈ ಒಂದು ಅರಣ್ಯ ಅಧಿಕಾರಿಗಳು ಅಲ್ಲಿ ಧಾವಿಸಿ ಒಂದು ಏನು ಅವರನ್ನ ಏನು ಜೀವ ಸಮೇತವಾಗಿ ಏನು ಒಂದು ಅವರನ್ನ ವಶಕ್ಕೆ ಪಡ್ಕೊಳ್ಳುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಅವರ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳಿಂದ ಅಂದ್ರೆ ನಾಡ ಬಂದೂಕುಗಳಿಂದ ಅವರು ಏನು ಈ ಒಂದು ಅರಣ್ಯ ಇಲಾಖೆಯ ಏನು ಸಿಬ್ಬಂದಿಗಳಿದ್ದಾರೆ ಅವ್ರ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಅದೇ ನಿಟ್ಟಿನಲ್ಲಿ ತಮ್ಮ ಆತ್ಮರಕ್ಷಣೆಗಾಗಿ ಇವರು
ವಾಪಸ್ ಏನು ಅವ್ರ ಮೇಲೆ ಫೈರಿಂಗ್ ಮಾಡಿದ್ದಾರೆ ಅನ್ನುವಂತ ವಿಚಾರ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಗ್ರಾಮಸ್ಥರು ಇರ್ಬೋದು ಅಥವಾ ಸ್ಥಳೀಯರು ಇರ್ಬೋದು, ಅವರ ಕುಟುಂಬಸ್ಥರು ಇರ್ಬೋದು, ಅವ್ರು ಹೇಳುವಂತ ವಿಚಾರನೇ ಬೇರೆ. ಇಲ್ಲಿ ಏಕಾಏಕಿ ಈ ರೀತಿಯಾಗಿ ದಾಳಿ ಮಾಡಿದ್ದಾರೆ. ಇದು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಈ ರೀತಿಯಾಗಿ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲ, DRF ಕಚೇರಿ ಏನಿದೆ, ಅರಣ್ಯ ಇಲಾಖೆ ಕಚೇರಿ ಶಾಗ್ಯದಲ್ಲಿರುವಂತ ಕಚೇರಿ ಮೇಲೆ ದಾಳಿಯನ್ನು ನಡೆಸಿದರೆ, ದಾಳಿಯನ್ನು ನಡೆಸಿದ್ರು ಎಲ್ಲ ವಸ್ತುಗಳನ್ನು ಕೂಡ ಧ್ವಂಸ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾದಂತ ಕಟ್ಟ ಕಡೆಯ ಪ್ರಶ್ನೆ ಅನ್ನುವಂಥದ್ದು ಏನಂದ್ರೆ, ಈ ಒಂದು ಅರಣ್ಯ ಸಿಬ್ಬಂದಿಗಳೇನಿದ್ದಾರೆ, ಅರಣ್ಯ ಅಧಿಕಾರಿಗಳೇನಿದ್ದಾರೆ, ಇವರುಗಳಿಗೆ ಯಾವ ಒಂದು ಬ್ರೇಕಿಂಗ್ ಇದೆ, ಸಂಪರ್ಕದಲ್ಲೇ ಇರಿ, ನಿಮಗೆ ಮತ್ತೆ ನಾನು ಮಾತಾಡಿಸ್ತೇನೆ. ಎಸ್ ವೀಕ್ಷಕರೇ, ಒಂದು ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ ಸಂಬಂಧಪಟ್ಟ ಹಾಗೆ. ನೋಡಿ, ಭಾರಿ ಚರ್ಚೆ ಕೂಡ ಆಗ್ತಾ ಇದೆ, ಭಾರಿ ಚರ್ಚೆ ಆಗ್ತಾ ಇದೆ. ಇವಾಗ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅಂದ್ರೆ ಮೂರು ಜನರನ್ನ ಹೇಗೆ ಎನ್ಕೌಂಟರ್ ಮಾಡ್ತೀರಿ ನೀವು? ನೋಡಿ, ಮಿಸ್ಫೈರ್ ಆಗಿದೆ ಅಂದ್ರೆ ಒಬ್ಬನ ಮೇಲೆ ಮಿಸ್ಫೈರ್ ಆಗ್ಬೋದು. ನಿಮಗೆ ಈಗ ಅರಣ್ಯ ಅಧಿಕಾರಿಗಳಿಗೆ ಬಂದೂಕ್ ಕೊಡ್ತಾರೆ ಅಥವಾ ನಿಮಗೆ ಶಸ್ತ್ರಾಸ್ತ್ರಗಳು ಕೊಡ್ತಾರೆ ಅಂದ್ರೆ ಟ್ರೈನಿಗಳೇ ಆಗಿರ್ತೀರಿ. ಈಗ ಏನು ಗಡಿ ಬಿಡಿಲಿ ಒಂದು ಮಿಸ್ಫೈರ್ ಆಗಿ ಒಂದು ಜೀವ ಹೋಯ್ತು ಅಂದ್ರೆ ಸಮರ್ಥಿಸ್ಕೊಳ್ಬಹುದು. ಬಟ್ ಮೂರು ಜೀವಗಳು ಮಿಸ್ಫೈರ್ ಆಗಿದ್ದಾವೆ ಅಂದ್ರೆ ಅದು ನಂಬೋದಕ್ಕಾಗ್ತಾ ಇಲ್ಲ. ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಇದು ಯಾಕೆ ಈ ರೀತಿಯ ಒಂದು ಘಟನೆಯಲ್ಲಿ ನಡೀತು ಅನ್ನುವಂಥದ್ದು. ಅವರು ಅಕ್ರಮ ಕೆಲಸವನ್ನ ಮಾಡಿದ್ದಾರೆ ಹೌದು, ಬಟ್ ಜೀವ ತೆಗೆಯುವಂಥದ್ದು ಅಥವಾ ಅಧಿಕಾರಿ ಆ ಒಂದು ಕಾನೂನನ್ನ ಕೈ ತೆಗೆದುಕೊಳ್ಳುವಂಥದ್ದು ಇದೆಯಲ್ಲ, ಭಾರಿ ಗೊಂದಲಕ್ಕೆ ಸೃಷ್ಟಿ ಮಾಡಿದೆ. ಇವಾಗ ಭಾರಿ ಚರ್ಚೆ ಆಗ್ತಾ ಇದೆ. ಅಲ್ಲಿ ನೋಡಿ, ಕುಟುಂಬಸ್ಥರು ಕೂಡ ಆಕ್ರೋಶ, ಅವರ ಆರೋಪ ಕೂಡ ಅದೇ ಇದೆ, ಇದು ಬೇಕಂತೆ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಬೇಕು ಅಂತಲೇ ಅವ್ರು ಹೊಡೆದಿರೋದು ಅಂತ ಹೇಳಿ. ಇದು ಬಹಳ ಪ್ರಶ್ನೆ, ಹೌದು ನಿಜ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಒಂದು ಕಡೆ 3 ಪ್ರಾಣ ಹೋಗಿರೋದು ವೀಕ್ಷಕರಲ್ಲಿ, ಒಂದಲ್ಲ 3 ಪ್ರಾಣ. ಅವರು ಅಕ್ರಮವಾಗಿ ಭೇಟಿ ಆಡಿದ್ದಾರೆ, ಕಾನೂನಿನ ಪ್ರಕಾರ ಅವ್ರಿಗೆ ಶಿಕ್ಷೆ ಆಗಬೇಕು. ಅವರು ಜೈಲಿಗೆ ಹೋಗ್ತಾರೋ ಏನು ಮಾಡ್ತಾರೋ ಅದು ಕಾನೂನನ್ನ ಡಿಸೈಡ್ ಮಾಡುತ್ತೆ, ಕೋರ್ಟ್ ಡಿಸೈಡ್ ಮಾಡುತ್ತೆ, ನ್ಯಾಯಾಲಯ ಅದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುತ್ತೆ. ಆದರೆ ಪೊಲೀಸರು ದಾಳಿಯ ವೇಳೆ ಸಿಕ್ಕಾಕೊಂಡಾಗ ಅವರು ಮರಿದಾಳಿ ಮಾಡಿದ್ದಾರೆ, ಇವರ ಜೀವ ಉಳಿಸಿಕೊಳ್ಳೋದಕ್ಕೆ ಫೈರ್ ಮಾಡಿದ್ದಾರೆ ಅಂತ ಅರ್ಥ ಇದೆ. ಬಟ್ 3 ಜೀವ ತೆಗೆಯುವ ರೀತಿ ಇದು ಯಾಕೋ ಭಾರಿ ಗೊಂದಲ, ಭಾರಿ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ತನಿಖೆಯ ನಂತರವೇ ಇದರ ಬಗ್ಗೆ ಸತ್ಯ ಏನಿದೆ ಅನ್ನೋದು ಬೆಳಕಿಗೆ ಬರುತ್ತೆ. ಎಸ್ ವೀಕ್ಷಕರೇ, ಅರಣ್ಯ ಸಿಬ್ಬಂದಿ ಗುಂಡಿನ ದಾಳಿಗೆ 3 ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಭಾರಿ ಚರ್ಚೆ ಆಗ್ತಾ ಇದೆ. ಅರಣ್ಯ ಸಿಬ್ಬಂದಿ ಎನ್ಕೌಂಟರ್ ಸುತ್ತ ಅನುಮಾನಗಳ ಹುತ್ತ ಕಾಡ್ತಾ ಇದ್ದಾವೆ. ಎಸ್, ಅನುಮಾನ ಕಾಡ್ತಾ ಇದೆ. ಪೋಚಿಂಗ್ ಕಾರ್ಯಾಚರಣೆ ಆಗಿದೆ ಅಂತಿರೋ ಅಧಿಕಾರಿಗಳು, ಪೋಚಿಂಗ್ ಕಾರ್ಯಾಚರಣೆ ಆಗಿದೆ ಅಂತೆ. ಪೋಚಿಂಗ್ ಕಾರ್ಯಾಚರಣೆಯಲ್ಲಿ ಸಾವಿನ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಅಧಿಕಾರಿಗಳೇ ತಪ್ಪು ಮಾಹಿತಿ ನೀಡುತ್ತಿದ್ದಾರೆಂಬ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಅರಣ್ಯ ಇಲಾಖೆ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ. ಕೋಚಿಂಗ್ ಕಾರ್ಯಾಚರಣೆ ಆಗಿದೆ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅರಣ್ಯ ಇಲಾಖೆಯಿಂದ ತಪ್ಪಾಗಿದೆ ಎಂದು ಸಚಿವ ಪುಟ್ಟರಂಗಶೆಟ್ಟಿ ಅವರು ಹೇಳ್ತಾ ಇದ್ದಾರೆ. ಅರಣ್ಯ ಇಲಾಖೆ ಹೇಳಿದ್ದನ್ನ ನಂಬುವ ಸ್ಥಿತಿಯಲ್ಲಿ ನಾವಿಲ್ಲ ಅಥವಾ ನಾನಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಅರಣ್ಯ ಇಲಾಖೆ ನನಗೆ ತಪ್ಪು ಮಾಹಿತಿ ಕೊಟ್ಟಿದೆ, ಒಬ್ಬೊಬ್ಬ ಅಧಿಕಾರಿ ಒಂದೊಂದು ರೀತಿ ಹೇಳ್ತಾ ಇದ್ದಾರಂತೆ. ಎಸ್ ವೀಕ್ಷಕರೇ, ಭಾರಿ ಅನುಮಾನ ಮೂಡ್ತಾ ಇದೆ ಇದರ ಮೇಲೆ. ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. 7 ಅಧಿಕಾರಿಗಳ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸಬೇಕು ಅಂತೇಳಿ ಪುಟ್ಟರಂಗಶೆಟ್ಟಿ ಅವರು ಹೇಳ್ತಾ ಇದ್ದಾರೆ. ಅರಣ್ಯ ಇಲಾಖೆಯಿಂದ ಸಚಿವ ಪುಟ್ಟರಂಗಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅರಣ್ಯ ಸಿಬ್ಬಂದಿ ಗುಂಡಿನ ದಾಳಿಗೆ 3 ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭಾರಿ ಚರ್ಚೆ ಆಗ್ತಾ ಇದೆ. ಅನುಮಾನಗಳು ಹುಟ್ಟುತ್ತಾ ಇದ್ದಾವೆ. ಕೋಚಿಂಗ್ ಕಾರ್ಯಾಚರಣೆ ಅಂತೆ, ಅಂದ್ರೆ ಈ ಅಕ್ರಮವಾಗಿ ಬೇಟೆ ಆಡ್ತಾರಲ್ಲ ಅವರ ಮೇಲೆ ದಾಳಿ ಮಾಡೋದು ಕೋಚಿಂಗ್ ಕಾರ್ಯಾಚರಣೆ. ಸೊ ಹಾಗಂತೇಳಿ ಹೇಳ್ತಾ ಇದ್ದಾರಂತೆ. ಅಲ್ಲ, ಆಗಿರೋದು ನಿಜಾನೇ ಹೌದು ಅನ್ನೋದಾದ್ರೆ ಅದಕ್ಕೆ ಬೇರೆ ಮಾರ್ಗಗಳು ಇದ್ದು 3 ಜೀವ ತೆಗೆಯುವಂತಹ ಸ್ಥಿತಿ ಎದುರಾಗಿದೆ ಅಂತ ಹೇಳಿದ್ರೆ ಭಾರಿ ಗಂಭೀರವಾದ ಪ್ರಕರಣ ಇದು. 3 ಜೀವಗಳ ಪ್ರಶ್ನೆ, ಆ ಕುಟುಂಬದ ಪ್ರಶ್ನೆ. ಅವ್ರು ಬೇಟೆ ಆಡಿದ್ದಾರೆ, ಅವ್ರಿಗೇನು ಕಾನೂನಿನ ಪ್ರಕಾರ ಶಿಕ್ಷೆ ಆಗಬೇಕು, ಕೋರ್ಟ್ ಪ್ರಕಾರ ನ್ಯಾಯಾಲಯ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ಬಿಟ್ಟಿದ್ದು. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಭಾರಿ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅರಣ್ಯ ಅಧಿಕಾರಿಗಳೇನಿದ್ದಾರೆ ಸ್ಪಷ್ಟವಾದಂತ ವಿವರಣೆ ಕೊಡ್ತಾ ಇಲ್ಲ ಇದಕ್ಕೆ. ಒಬ್ಬೊಬ್ಬರು ಒಂದೊಂದು ಜನ ಹೇಳ್ತಾ ಇದ್ದಾರಂತೆ, 7 ಜನ ಅಧಿಕಾರಿಗಳು. ಎಸ್, ನಮ್ಮ ಪ್ರತಿನಿಧಿ ಫೋನ್ ಸಂಪರ್ಕದಲ್ಲಿದ್ರು ಜೋಯಲ್. ಎಸ್ ಜೋಯಲ್, ನೋಡಿ ಭಾರಿ ಅನುಮಾನ ವ್ಯಕ್ತವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಏನಿದೆ, ಏನು ಹೇಳ್ತೀರಿ ಇದ್ರ ಬಗ್ಗೆ?
ಪ್ರಯತ್ನ ಮಾಡ್ತೀನಿ ನಾನು. ಎಸ್ ವೀಕ್ಷಕರೇ, ನೋಡಿ ಭಾರಿ ಚರ್ಚೆ ಆಗ್ತಾ ಇದೆ ಇದು. ಇವಾಗ ಕುಟುಂಬಸ್ಥರ ಆಕ್ರಂದನವೂ ಕೂಡ ನೋಡೋಕ್ಕಾಗ್ತಾ ಇಲ್ಲ. ಅರಣ್ಯ ಅಧಿಕಾರಿಗಳು ಸ್ಪಷ್ಟತೆ ಕೊಡ್ತಾ ಇಲ್ಲ ಇದ್ರ ಬಗ್ಗೆ. ಇಲ್ಲಿ ಭಾರಿ ಅನುಮಾನ ಕಾಡ್ತಾ ಇದೆ. ಬೇಕು ಅಂತ ಹೊಡೆದ್ರ, ಒಂದು ಜೀವ ಹೋಯ್ತು ಅಂದ್ರೆ ಸಮರ್ಥಿಸ್ಕೊಳ್ಬಹುದು, ಅಥವಾ ಜೀವನೇ ಅದಕ್ಕೆ ಸಮರ್ಥಿಸ್ಕೊಳ್ಬಹುದು ಅಂದ್ರೆ ಅರ್ಥ ಆ ವೇಳೆ ಏನೋ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದಿದ್ದಾರೆ, ಅಧಿಕಾರಿಗಳಿಗೆ ಹೊಡೆಯೋಕೆ ಬಂದಿದ್ದಾರೆ ಅಂದ್ರೆ ಮಿಸ್ಫೈರ್ ಆಗಿ ಒಂದು ಜೀವ ಹೋಯ್ತು ಅಂದ್ರೆ ಹೇಳ್ಬೋದು. ಬಟ್ ಮೂರು ಜೀವಗಳು ಹೋಗಿರ್ತಕ್ಕಂಥದ್ದು. ಎಸ್, ಮೂರು ಜೀವಗಳು ಹೋಗಿರೋದು ಚರ್ಚೆ 100%. 3 ಜೀವ ಹೋಗಿರೋದು ಭಾರಿ ದೊಡ್ಡ ಚರ್ಚೆ. ಜೀವಗಳು ಅದು ಬರೀ 3 ಜೀವಗಳಲ್ಲ, ಆ ಜೀವಗಳ ಹಿಂದೆ ಇದ್ದ ಕುಟುಂಬದ ಪ್ರಶ್ನೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅರಣ್ಯ ಅಧಿಕಾರಿಗಳ ಕಚೇರಿಗಳ ಮೇಲೆ ಅಕ್ಷರಶಃ ಆ ಕುಟುಂಬದವರೇನಿದಾರಲ್ಲ ಅವರು ಮುತ್ತಿಗೆ ಹಾಕ್ತಾ ಇದ್ದಾರೆ, ಅಲ್ಲಿನ ವಸ್ತುಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ. ಬಿಕಾಸ್ ಅವರ ಮಕ್ಕಳನ್ನು ಅವರು ಕಳ್ಕೊಂಡಿದ್ದಾರೆ. ನೋಡಿ, ಬೇಟೆಗಾರರವರು ಬೇಟೆ ಆಡಿದ್ದಾರೆ, ಅಕ್ರಮನೂ ಹೌದು, ಒಪ್ಕೊಳ್ಳೇಬೇಕು, ಅಕ್ರಮ ಅದು, ಕಾನೂನಿನ ಪ್ರಕಾರ ಶಿಕ್ಷೆ ಆಗಬೇಕು, ಎಲ್ಲವೂ ಹೌದು. ಬಟ್ ಎನ್ಕೌಂಟರ್ ಪರಿಹಾರನ ಅವ್ರನ್ನ ಸಾಯಿಸಲೇಬೇಕಿತ್ತ? ಅವರ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದಿದ್ದಾರೆ. ಎಸ್, ಆ ಸಮಯದಲ್ಲಿ ಗಡಿಬಿಡಿಲ್ ಮಿಸ್ಫೈರ್ ಮಾಡಿಬಿಟ್ರು ಇವರು, ಒಬ್ಬರಿಗೆ ಹೊಡೆದ್ರು. ಎಸ್, ಓಕೆ, ಒಬ್ಬರಿಗೆ ಹೊಡೆದ್ರು, ಒಪ್ಕೊಳ್ಬಹುದು, ಗಡಿಬಿಡಿಲ್ ಮಿಸ್ಫೈರ್ ಆಯಿತು ಅಂತ ಹೇಳಿ. ಮೂರು ಜನರನ್ನ ಹೊಡೆಯುವ ಮಟ್ಟಿಗೆ, ಅವರ ಜೀವ ತೆಗೆಯುವ ಮಟ್ಟಿಗೆ ಅಲ್ಲಿ ಘರ್ಷಣೆ ನಡೆದಿದೆ ಅಂತ ಹೇಳಿದ್ರೆ ಯಾಕೋ ಅನುಮಾನಗಳು ಮೂಡ್ತಾ ಇದ್ದಾವೆ. ಇದರ ಬಗ್ಗೆ ತನಿಖೆ ಆಗಲೇಬೇಕು. ತನಿಖೆಯ ನಂತರವೇ ಗೊತ್ತಾಗುತ್ತೆ ಏನಾಗುತ್ತೆ, ಏನು ಆಗಿಲ್ಲ ಅಂತ ಹೇಳಿ. ಈ ಕಾರ್ಯಾಚರಣೆಯಲ್ಲಿ 7 ಜನ ಅಧಿಕಾರಿಗಳಿದ್ರಂತೆ. ಪುಟ್ಟರಂಗ ಶೆಟ್ಟಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. 7 ಜನ ಅಧಿಕಾರಿಗಳು ಸಹಿತ ಒಂದೊಂದು ಮಾಹಿತಿ ಕೊಡ್ತಾ ಇದ್ದಾರೆ, ಕರೆಕ್ಟ್ ಆಗಿ ಹೇಳ್ತಾ ಇಲ್ವಂತೆ. ಪುಟ್ಟರಂಗ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ, ನಾನು ಇದನ್ನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳಿ. ಈ ಸತ್ತೋಗಿದಾರಲ್ಲ ಅವರ ಕುಟುಂಬಸ್ಥರು ಹೇಳ್ತಾ ಇರೋದು ಅದೇ. ಇದು 3 ಜೀವಗಳ ಪ್ರಶ್ನೆ ಅಷ್ಟೇ ಅಲ್ಲ, ಅವರ ಕುಟುಂಬದವರ ಪ್ರಶ್ನೆ ಕೂಡ. ಅದಕ್ಕೆ ದೊಡ್ಡ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಅರಣ್ಯ ಅಧಿಕಾರಿಗಳು ಮಾಡಿರ್ತಕ್ಕಂಥ ಎಡವಟ್ಟ ಅಥವಾ ಮಿಸ್ಫೈರೇ ಆಯ್ತಾ? ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಇದು ಸಂಪೂರ್ಣವಾಗಿ ತನಿಖೆ ಆದ್ರೆ ಮಾತ್ರ ಇದರ ಬಗ್ಗೆ ಸತ್ಯತೆ ಏನು ಹೊರಗಡೆ ಬರುತ್ತೆ. ಅಲ್ಲಿ ನಡೆದಿರ್ತಕ್ಕಂಥ ನೈಜ ಘಟನೆ ಏನು, ನಿಜ ಘಟನೆ ಏನು, ಇವ್ರು ಬೇಕು ಅಂತಲೇ ಹೊಡೆದ್ರ ಅಥವಾ ಗಡಿಬಿಡಿಲ್ ಹೊಡೆದ್ರ